ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ 34ನೇ ಪದ್ಯ. ಆದರುಷವಗದಾಕ್ಷ ಭಾಷಾ ಭೇದದಿಂದಲಿ ಕರೆಯಲದನು ನಿಷೇಧಗೈದವಲೋಕಿಸದೆ ಬಿಡುವರೆ ವಿವೇಕಿಗಳು. ಮಾಧವನ ಗುಣ ಪೇಳ್ವ ಪ್ರಾಕೃತವಾದೆರೆಯು ಸರಿ ಕೇಳಿ ಪರಮಾಹ್ಲಾದ ಬಡದಿಪ್ಪರೆ ನಿರಂತರ ಬಲ್ಲ ಕೋವಿದರು. ಎಷ್ಟು ಚಂದ ಇದೆ ನೋಡಿ, ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಆದರ್ಶವ ಗದಾಕ್ಷ ಭಾಷಾ ಭೇದದಿಂದಲಿ. ಕನ್ನಡಿ ಇದೆ, ಆದರ್ಶ ಅಂದರೆ ಕನ್ನಡಿ, ನಾವು ಮಿರರ್. ಅದರಲ್ಲಿ ಗತಾಕ್ಷ, ಅಕ್ಷ ಅಂದರೆ ಸಂಸ್ಕೃತ ದೃಷ್ಟಿ, ಅಂದರೆ ಸಂಸ್ಕೃತ ಜ್ಞಾನ ಇಲ್ಲದ, ಗತ ಅಕ್ಷ ಅಂದರೆ ಜ್ಞಾನ ಅಂತನೂ ಒಂದು ಅರ್ಥ, ಸಂಸ್ಕೃತ ಜ್ಞಾನ ಇಲ್ಲದವರು ಅಂತ ಅರ್ಥ. ಆದರ್ಶವ ಗದಾಕ್ಷ ಭಾಷಾ ಭೇದದಿಂದಲಿ. ನಮಗೆ ಆದರ್ಶ ಅಂತ ಹೇಳಿಕ್ಕೆ ಬರೋದಿಲ್ಲ ಕನ್ನಡಿಯನ್ನು ಆದರ್ಶ ಅಂತ ಹೇಳಿಕ್ಕೆ ಬರೋದಿಲ್ಲ. ಏನೋ ಯಾವ್ಯಾವ ಭಾಷೆಯಲ್ಲಿ ಕನ್ನಡಿ ಅಂತ ಏನೋ ಹೇಳ್ತೀವಿ, ಮಿರರ್ ಅಂತ ಇಂಗ್ಲೀಷಲ್ಲಿ ಹೇಳ್ಬಿಡ್ತೀವಿ. ಒಟ್ಟು ನಾವು ನೋಡ್ತೀವಿ, ನಮಗೆ ಆ ಭಾಷೆ ಗೊತ್ತಿಲ್ಲ, ಸಂಸ್ಕೃತ ಭಾಷೆ ಗೊತ್ತಿಲ್ಲ, ಅದರ ಆದರ್ಶ ಅಂತ ಹೇಳಿಕ್ಕೆ ಬರೋದಿಲ್ಲ. ದರ್ಪಣ ಅಂತ ಇನ್ನೊಂದು ಪದ ಇದೆ, ದರ್ಪಣ ಅಂತ ಹೇಳಿಕ್ಕೆ ಬರೋದಿಲ್ಲ. ಹಾಗೆ ಅಂತ ಅದು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದರೆ ಅದು ತನ್ನ ಪ್ರತಿಬಿಂಬವನ್ನು ತೋರಿಸದೇ ಇರುತ್ತದಾ? ಇಲ್ಲ. ಅದೇ ರೀತಿಯಾಗಿ ಗದಾಕ್ಷ, ಒಂದು ಜ್ಞಾನ ಇಲ್ಲದವ, ಭಾಷಾ ಜ್ಞಾನ ಇಲ್ಲದವ, ಭಾಷಾ ಭೇದದಿಂದ. ನಾನು ಈ ಹರಿಕಥಾಮೃತಸಾರವನ್ನು ಯಾವ ಭಾಷೆಯಲ್ಲಿ ಮಾಡಿದ್ದೇನೆ? ಸಂಸ್ಕೃತ ಭಾಷೆಯಲ್ಲಿ ಮಾಡಿಲ್ಲ, ನಾನು ಕನ್ನಡ ಭಾಷೆಯಲ್ಲಿ ಮಾಡಿದ್ದೇನೆ. ಹಾಗೆ ಅಂತ ಜ್ಞಾನಿಗಳು ಇದನ್ನು ಬಿಡ್ತಾರೇನು? ಇಲ್ಲಿಂದ ಎಲ್ಲಿದೆ ನೋಡಿ ಹೋಲಿಕೆ, ದೃಷ್ಟಾಂತ. ಕನ್ನಡಿಯನ್ನ ನೋಡುವವರು, ಬಳಸುವವರು, ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಅದಕ್ಕೆ ದರ್ಪಣ, ಆದರ್ಶ ಅಂತ ಹೆಸರು, ಅದು ಗೊತ್ತಿಲ್ಲ ಅವರಿಗೆ. ಆದರೂ ಕೂಡ ಹೇಗೆ ಅದನ್ನು ಕನ್ನಡಿಯನ್ನು ಬಳಸಿದರೆ ಅದನ್ನೇನು ರಿಜೆಕ್ಟ್ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾರೇನು? ಇಲ್ಲ. ಅದೇ ಥರ ಪರಮಾತ್ಮನ ಮಹಿಮೆಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಕೇಳಿದರೆ ಉತ್ತಮ. ಹಾಗೆ ಅಂತ ಹೇಳಿ ಪ್ರಾಕೃತವಾದ ಕನ್ನಡ ಭಾಷೆಯಲ್ಲಿ ಹೇಳಿದ್ದೇನೆ ಅಂತ ಹೇಳಿ ಜ್ಞಾನಿಗಳು ಇದನ್ನು ತಿರಸ್ಕಾರ ಮಾಡ್ತಾರೇನೋ? ಹೇಗೆ ಹೇಳ್ತಾರೆ ನೋಡಿ. ನಾವು ಇದು ಈ ಪದ ಅರ್ಥ ಆಗಬೇಕು ಅಂದರೆ ಆ ಹರಿಕಥಾಮೃತಸಾರ ಚರಿತ್ರೆ, ಜಗನ್ನಾಥದಾಸರ ಚರಿತ್ರೆ ನಮಗೆ ಅರ್ಥ ಆಗಬೇಕು. ಎಷ್ಟು ಇತ್ತು ಅಂದರೆ ಅವರಿಗೆ ಸಂಸ್ಕೃತ ಬಿಟ್ಟು ಬೇರೆ ಮಾತಾಡ್ತಾನೇ ಇಲ್ಲ ಅವರು, ಆ ರೀತಿಯಾಗಿ ಇದ್ದರು. ಫಿಲ್ಮಲ್ಲಿ ಕೂಡ ಬಂದಿತ್ತು. ಆ ರೀತಿ ಇದ್ದವರು ಹೆಂಗ ಪದಗಳನ್ನು ರಚನೆ ಮಾಡಿದ್ದಾರೆ ನೋಡಿ ಕನ್ನಡದಲ್ಲಿ. ಅದೇ ರೀತಿಯಾಗಿ ಕನ್ನಡ ಭಾಷಾ ಭೇದದಿಂದ, ಭಾಷಾ ಭೇದ ಅಂದರೆ ಸಂಸ್ಕೃತ ಭಾಷೆ ಬಿಟ್ಟು ಬೇರೆ ಭಾಷೆ ಅಂತ. ನಿಷೇಧಗೈದು ಕರೆಯಲು ಅವನು ಅವಲೋಕಿಸದೆ ಬಿಡುವರೆ. ಜ್ಞಾನಿಗಳು ಇದನ್ನು ನೋಡದೆ ಬಿಡ್ತಾರಾ? ಯದ್ಯಪಿ ಇದು ಕನ್ನಡ ಭಾಷೆಯಲ್ಲಿದೆ, ಆದರೂ ಕೂಡ ಜ್ಞಾನಿಗಳಿಗೆ ಏನು ಮುಖ್ಯ ಇಲ್ಲ? ಭಾಷೆ ಮುಖ್ಯ ಇಲ್ಲ. ಮತ್ತೆ ಜ್ಞಾನ, ಯಾರ ಕುರಿತಾದ ಗ್ರಂಥ ಇದು? ದೇವರ ಕುರಿತಾದ. ಮತ್ತೆ ಓಕೆ, ಟಿಕ್ ಹಾಕ್ಬಿಡ್ತಾರೆ. ದೇವರ ಜ್ಞಾನ ಬಂತೋ ಸಂತೋಷ ಅವರಿಗೆ. ದೇವರ ಕುರಿತ ವಿಚಾರವನ್ನು ನೋಡೋದಕ್ಕೆ, ಕೇಳೋದಕ್ಕೆ, ತಿಳಿಯೋದಕ್ಕೆ ಮನಸ್ಸು, ಕಣ್ಣು, ಇಂದ್ರಿಯಗಳು ಎಲ್ಲವೂ ಇದೆ. ಅದರಿಂದ ಜ್ಞಾನಿಗಳು ಇದನ್ನು ಬಿಡೋದಿಲ್ಲ, ಅಜ್ಞಾನಿಗಳು ಇದನ್ನು ಬಿಡ್ತಾರೆ. ಅದರ ಒಂದು ಅರ್ಥ ಇದೆ. ಎಷ್ಟು ಜನ ಹರಿಕಥಾಮೃತಸಾರ ಓದ್ತಾರೆ, ಯಾಕೆ ಬಿಟ್ಟರು? ಮಿಕ್ಕಿದವ್ರೆಲ್ಲ ಓದ್ತಾ ಇಲ್ಲಲ್ಲ. ಹಾಗೆ ಅಂದರೆ ಅಜ್ಞಾನ ಅಷ್ಟೇ, ಒಂದೇ ಉತ್ತರ ಅಷ್ಟೆ. ಗುರುಗಳು ಹಾಗೆ ಹೇಳ್ತಾರೆ. ಅದರಂತೆ ಮಾಧವನ ಗುಣ ಪೇಳ್ವ ಪ್ರಾಕೃತವಾದರೆಯೂ ಸರಿ. ಹೇಗೆ ಜ್ಞಾನಿಗಳು ಕನ್ನಡಿಯನ್ನು ತಿರಸ್ಕಾರ ಮಾಡೋದಿಲ್ಲ, ಅದರ ಶಬ್ದ ಗೊತ್ತಿಲ್ಲದೆ ಇದ್ದರೂ ಕೂಡ, ಅದೇ ಥರ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡತಕ್ಕ ಈ ಗ್ರಂಥಗಳು, ಹರಿಕಥಾಮೃತಸಾರ ಮತ್ತು ಯಾವುದೇ ಹರಿಭಕ್ತಿ ಸಾರ ಇರ್ಬೋದು, ಯಾವುದೇ ದಾಸರ ಪದಗಳು ವೇದಕ್ಕೆ ಸಮ್ಮತವಾದದ್ದು, ವೇದ ಪುರಾಣಗಳಿಗೆ ಸಮ್ಮತವಾದದ್ದು, ಅದರಿಂದ ಮಾನ್ಯವಾದದ್ದು. ಅದನ್ನು ನಿರಂತರ ಕೇಳಿ ಆಹ್ಲಾದ ಪಡೆದಿಪ್ಪರೆ. ನಿರಂತರ ಇಂತಹ ಗ್ರಂಥಗಳನ್ನು ಕೇಳಿ ಕೋವಿದರು ಸಂತೋಷ ಪಡದೇ ಇರ್ತಾರೇನು? ಕೋವಿದರು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಸಂತೋಷ ಪಟ್ಟೇ ಪಡ್ತಾರೆ ಅಂತ ಅರ್ಥ.
ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದ್ವೇಷದಿ ತಸ್ಕರನು ನಿಂದಿಸಲು ಕುಂದಹುದೇ ದಿವಾಕರಗೆ. ಸಂಸ್ಕೃತವಿದಲ್ಲೆಂದು ಕುಹಕ ತಿರಸ್ಕರಿಸಲೇನಹುದು ಭಕ್ತಿ ಪುರಸ್ಕರದಿ ಕೇಳ್ವರಿಗೆ ಒಲಿವನು ಪುಷ್ಕರಾಕ್ಷಸದ. ಸೂರ್ಯನ ಮಂಡಲವನ್ನ ನಮಸ್ಕಾರ ಮಾಡಿ ಸ್ತೋತ್ರ ಮಾಡದೆ ಒಬ್ಬ ದ್ವೇಷಿಸ್ತಾನೆ. ಯಾರು? ಸೂರ್ಯನನ್ನ ದ್ವೇಷ ಮಾಡುವವರು ಯಾರು? ಕಳ್ಳರು. ಅವರಿಗೆ ರಾತ್ರಿ ಹೊತ್ತೇ ಸರಿ. ಅವರಿಗೆ ಸೂರ್ಯ ಬಂದಲ್ಲ ಅಂತ ಕಣ್ಣಲ್ಲಿ ನೀರು ಹಾಕುವವರು ಕಳ್ಳರು. ಹಾಗೆಂತ ಹೇಳಿ ಸೂರ್ಯನ ಒಂದು ದೋಷ ಬರ್ತದೇನೋ ಸೂರ್ಯನಲ್ಲಿ? ಸೂರ್ಯನಲ್ಲಿ ಯಾವ ದೋಷವೂ ಇಲ್ಲ. ಅದೇ ರೀತಿಯಾಗಿ ಕುಹಕ ಮೋಸ ಮಾಡುವ ವಂಚನೆ ಬುದ್ಧಿ ಉಳ್ಳ ಒಂದು ವ್ಯಕ್ತಿ ಇದು ಸಂಸ್ಕೃತದಲ್ಲಿ ಬರೆದಿಲ್ಲ ಹಾಗೆ ಅಂತ ಹೇಳಿ ಇದನ್ನ ತಿರಸ್ಕಾರ ಮಾಡಿದರೆ ಏನಾಗ್ತದೆ? ದೋಷ ಬಂದ್ಬಿಡುತ್ತದೇನೋ ಈ ಗ್ರಂಥಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ ಲಾಜಿಕ್. ಇದನ್ನೇ ನ್ಯಾಯ ಅಂತ ಕರೆಯೋದು. ಸೂರ್ಯನನ್ನ ಒಂದು ಕಳ್ಳ ಬೈದ ಅಂದರೆ ಅದು ಕಳ್ಳನಿಗೆ ಬುದ್ಧಿ ಇಲ್ಲ ಅಷ್ಟೆ. ಅದೇ ಥರ ಈ ಗ್ರಂಥ ಹರಿಕಥಾಮೃತ ಸಾರ ಸಂಸ್ಕೃತದಲ್ಲಿ ಇಲ್ಲ, ಕನ್ನಡದಲ್ಲಿ ಇದೆ ಹಾಗೆ ಅಂತ ಜ್ಞಾನಿಗಳು ತಿಳಿದವರು ಬೈಯೋದಿಲ್ಲ. ಭಕ್ತಿ ಪುರಸ್ಕರದಿ ಕೇಳುವರಿಗೆ, ಯಾರು ಇದನ್ನ ಭಕ್ತಿ ಶ್ರದ್ಧೆಯಿಂದ ಕೇಳ್ತಾರೆ ಅಂಥವರಿಗೆ ಪರಮಾತ್ಮ ಪುಷ್ಕರಾಕ್ಷ, ಕಮಲದಂಥ ಕಣ್ಣುಗಳುಳ್ಳ ಕಮಲಾಕ್ಷ ಸದಾ ಒಲಿವನು, ಸದಾ ತನ್ನ ದರ್ಶನವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಅಂತ ಒಟ್ಟು. ಪತಿತನ ಕಪಾಲದೊಳು ಭಾಗೀರಥಿಯ ಜಲವಿರೆ ಪೇಯವೆನಿಪುದೆ ಇದರ ಕವಿ ನಿರ್ಮಿತ ಕುಕಾವ್ಯಾಶ್ರಾವ್ಯ ಬುಧರಿಂದ. ಕೃತಿಪತಿ ಕಥಾನ್ವಿತ ವೆನಿಪ ಪ್ರಾಕೃತವೇತಾ ಸಂಸ್ಕೃತವೆನಿಸಿ ಸದ್ಗತಿಯ ನೀವುದು ಭಕ್ತಿಪೂರ್ವಕ ಕೇಳಿ ಪೇಳ್ವರಿಗೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಮೂರನೇ ದೃಷ್ಟಾಂತ, ಆದರ್ಶದ ದೃಷ್ಟಾಂತ, ಕಳ್ಳನ ದೃಷ್ಟಾಂತ, ಮೂರನೇದು ಪಾಪಿಷ್ಟ. ಪತಿತ ಅಂದ್ರೆ ಪಾಪಿ, ಒಂದು ಪಾಪಿಯಾದವ ಕಪಾಲದೊಳು ಒಂದು ತಲೆಬುರುಡೆಯಲ್ಲಿ ಗಂಗಾ ನೀರನ್ನು ತರ್ತಾನೆ. ಗಂಗಾ ನೀರನ್ನು ಹಿಡ್ಕೊಂಡು ಎಲ್ಲಿ ಬರ್ತಾನೆ? ಒಂದು ತಲೆಬುರುಡೆಯಲ್ಲಿ ಇಟ್ಕೊಂಡು ಬರ್ತಾನೆ. ತಲೆಬುರುಡೆಯಲ್ಲಿ ತಲೆ ಓಡು ಅಂತಾರೆ ನೋಡಿ, ತಲೆ ಓಡು. ಅದಲ್ಲಿ ತಂದರೆ ಆ ನೀರನ್ನು ಕುಡಿಯೋಕ್ಕಾಗ್ತದಾ? ಏನಿದ್ರು ಅದು ಹೆಸಿಗೆನೇ ಅದು ತಲೆಬುರುಡೆ. ಹೇಗೋ ಅದೇ ರೀತಿಯಾಗಿ ಕವಿ ನಿರ್ಮಿತ, ಬೇರೆ ಭಗವಂತನ ದ್ವೇಷಿಗಳು, ಭಗವಂತನ ಭಕ್ತರಲ್ಲದವರು ರಚನೆ ಮಾಡಿದ ಅನೇಕ ಗ್ರಂಥಗಳು ಇರುತ್ತವೆ. ಅದು ಸಂಸ್ಕೃತ ಭಾಷೆಯಲ್ಲೂ ಇರ್ಬೋದು, ಸಂಸ್ಕೃತ ಭಾಷೆ ಆಗಲಿ ಬೇರೆ ಯಾವುದೇ ಭಾಷೆ ಆಗಲಿ, ಅದರಲ್ಲಿ ಏನಿಲ್ಲ, ದೇವರ ಗುಣಗಳ ಚಿಂತನೆ ಇರೋದಿಲ್ಲ ಅಲ್ಲಿ. ಆ ರೀತಿಯಾಗಿ ಇರುವಾಗ ಜ್ಞಾನಿಗಳು ಅದನ್ನು ಕೇಳೋದಿಲ್ಲ. ಜ್ಞಾನಿಗಳು ಕೇಳೋದಕ್ಕೆ ಯೋಗ್ಯವಲ್ಲ. ಜ್ಞಾನಿಗಳು ಕೇಳ್ತಾರೋ ಬಿಡ್ತಾರೋ, ಜ್ಞಾನಿಗಳು ಕೇಳೋದಕ್ಕೆ ಜ್ಞಾನಿಗಳು ಅಂತ ಆದರೆ ಅವ್ರು ಕೇಳೋದೇ ಇಲ್ಲ. ಫಸ್ಟ್ ಕೇಳಿದರೆ ಜ್ಞಾನಿ ಅಲ್ಲ ಅಂತ ಅಷ್ಟೇ ಅರ್ಥ. ಹಾಗೆ ತಿಳ್ಕೋಬೇಕು. ಜ್ಞಾನಿಗಳು ಕೇಳೋದಿಲ್ಲ. ಪರಮಾತ್ಮನ ಕಥೆಯನ್ನು ಮಾತ್ರ ಅವರು ಕೇಳ್ತಾರೆ, ಪರಮಾತ್ಮನ ವಿಚಾರ ಮಾತ್ರ ಅವರು ಹಾಡ್ತಾರೆ. ಹೇಗೋ ಅದೇ ಥರ ಕೆಟ್ಟ ಜನ, ದುರ್ಜನ ಸಂಸ್ಕೃತದಲ್ಲೇ ರಚನೆ ಮಾಡಿರಲಿ, ಯಾವುದೇ ಇರಲಿ, ಪರಮಾತ್ಮನ ಮಹಿಮೆಯಲ್ಲಿ ಇರೋದಿಲ್ಲ. ಅದರಿಂದ ಜ್ಞಾನಿಗಳು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅದರಿಂದ ಕೃತಿಪತಿ ಪ್ರದ್ಯುಮ್ನ, ಲಕ್ಷ್ಮೀಪತಿಯಾದ ಪ್ರದ್ಯುಮ್ನ ಕಥಾನ್ವಿತ ಎನಿಪ ಅಂತಹ ಪರಮಾತ್ಮನ ಚರಿತ್ರೆ ಇದು, ಹರಿಕಥಾಮೃತ. ಇದನ್ನು ಪ್ರಾಕೃತ ಭಾಷೆಯಲ್ಲಿ ಮಾಡಿದರೂ ಕೂಡ, ಕನ್ನಡ ಭಾಷೆಯಲ್ಲಿ ಮಾಡಿದರೂ ಕೂಡ ಭಕ್ತಿಪೂರ್ವಕ ಕೇಳಿ ಪೇಳುವರಿಗೆ, ಭಕ್ತಿಯಿಂದ ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ ಅವರಿಗೆ ಸದ್ಗತಿಯ ನೀವುದು, ಅವರಿಗೆ ಸದ್ಗತಿಯನ್ನು ಕೊಡತಕ್ಕ ಗ್ರಂಥವಾಗಿದೆ ಇದು. ಅದರಿಂದ ನೀವು ಸಂಶಯ ಪಡಬೇಡಿ. ಸಂಸ್ಕೃತದಲ್ಲಿ ಇಲ್ಲ ಇದು, ನಾವು ಓದಬೇಕೋ ಬೇಡವೋ ಹಾಗೆಂತ ಚಿಂತನೆ ಮಾಡಬೇಡಿ. ಎಷ್ಟು 3 ಪದ್ಯಗಳಲ್ಲಿ ಹೇಳ್ತಾರೆ, ಇದು ಸಂಸ್ಕೃತ ಭಾಷೆಯಲ್ಲಿ ಅಲ್ಲ ಅಂತ ತಿರಸ್ಕಾರ ಮಾಡಬೇಡಿ. ಯಾಕೆ? ಗೋಪಾಲದಾಸರ ಆಯುಷ್ಯವನ್ನು ಪಡೆದುಕೊಂಡು ರಚನೆ ಮಾಡಿದ ಗ್ರಂಥ ಇದು. ಜಗನ್ನಾಥದಾಸರ ಆಯುಷ್ಯ ಅಲ್ಲ ಇದು. ಎಷ್ಟು ಗುರುವನುಗ್ರಹ ನೋಡಿ ಗೋಪಾಲದಾಸರದು. ತಮ್ಮ ಹೆಸರು ದಾನ ಮಾಡ್ತಾರೆ, ಮನೆ ದಾನ ಮಾಡ್ತಾರೆ, ದುಡ್ಡು ದಾನ ಮಾಡ್ತಾರೆ, ಬಟ್ಟೆ ದಾನ ಮಾಡ್ತಾರೆ. ಆಯುಷ್ಯ ದಾನ ಮಾಡಿದ್ದುಂಟಾ ನೋಡಿ. ಗೋಪಾಲದಾಸರು ತಮ್ಮ ಆಯುಷ್ಯವನ್ನು ಕೊಟ್ಟು ಇಂತಹ ಗ್ರಂಥವನ್ನು ರಚನೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಗುರುಗಳ ಆಜ್ಞೆಯನ್ನು ಶಿರಸಾ ವಹಿಸಿ ಎಷ್ಟು ಶ್ರದ್ಧೆಯಿಂದ ಹೇಳಿದ್ದಾರೆ. ಅದು ಕನ್ನಡ ಭಾಷೆಯಲ್ಲಿ ಇದ್ದರೂ ಕೂಡ ಕೇಳಿ ಪೇಳುವರಿಗೆ ಸದ್ಗತಿಯ ನೀವುದು, ಉತ್ತಮ ಗತಿಯನ್ನು ಕೊಡುತ್ತದೆ ಹಾಗೆಂತ ಎಷ್ಟು ಹೇಳಿದ್ದಾರೆ ನೋಡಿ. ಇದು ಇಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ
ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.